100 ರಾಜಸುಯಾಗಗಳನ್ನು ಮಾಡಿದ ಪ್ರತಿಫಲವಾಗಿ ದೇವೇಂದ್ರನಿಗೆ ಹೋಲುವಂತೆ ಆ ದೇವಲೋಕದ ಸಾರಥ್ಯವನ್ನು ಬೆಳೆಸುವಂತ ದಿವ್ಯಮಣಿಯನ್ನ ಕರುಣಿಸಿಕೊಂಡಿದ್ದಾನೆ. ದಿವ್ಯಮಣಿ ಅಂದ್ರೆ ಕೇಳಿದಷ್ಟು ಚಿನ್ನಾಭರಣವನ್ನ ಚಿನ್ನಮಣಿಯನ್ನು ಕೊಡುವಂತಹದ್ದು ನೋಡಿ. ಅಂತ ದಿವ್ಯಮಣಿಯನ್ನು ಪಡೆದವನು ಸಾಮ್ರಾಜ್ಯದಲ್ಲಿ ಕುಳಿತವನು ತನ್ನ ಮಂತ್ರಿಗಳಿಗೆ ಹೇಳ್ತಾನೆ, ಮಂತ್ರಿ, ಈ ಮಹಾ ದಿವ್ಯಮಣಿಯ ದರ್ಶನವನ್ನ ನಮ್ಮ ಸಾಮ್ರಾಜ್ಯದ ಪ್ರಜೆಗಳೆಲ್ಲರೂ ಕೂಡ ಪಡೆದು ಪುನೀತರಾಗಬೇಕು. ಅದಕ್ಕೆ ತಕ್ಕ ಏರ್ಪಾಡುಗಳನ್ನು ನೀನು ಮಾಡಬೇಕು. ನೋಡಿ, ತಾನು ಮಾಡಿದಂತ ಒಂದು ಮಹಾಯಾಗದ ಪ್ರತಿಫಲವಾಗಿ ಸಿಕ್ಕ ದಿವ್ಯಮಣಿಯನ್ನ ಸಾಮಾನ್ಯ ಪ್ರಜೆಗಳಿಗೂ ನೋಡುವಂತ ದರ್ಶನ ಮಾಡುವಂತ ಸದುಪಯೋಗವನ್ನ ಹರಿಶ್ಚಂದ್ರ ಭೂಪಾಲ ನಡೆಸ್ತಾನೆ. ಈ ಹರಿಶ್ಚಂದ್ರನ ಸತ್ಯ ಪ್ರಪಂಚದಾದ್ಯಂತವಲ್ಲ, ಕೈಲಾಸ ತನಕ ಮುಟ್ಟುತ್ತಾ ಇದೆ ಅಂತ ನೋಡಿ. ಕೈಲಾಸದಲ್ಲಿದ್ದ ಪರಶಿವನ ಹೇಳ್ತಾನೆ, ಪಾರ್ವತಿ ನೋಡಿದೆಯಲ್ಲಿ ಹರಿಶ್ಚಂದ್ರನನ್ನ? ಸತ್ಯ, ದಾನ, ಧರ್ಮ ತನ್ನ ಸೆರೆಂದು ಭಾವಿಸಿ ಸತ್ಯಕ್ಕೋಸ್ಕರವಾಗಿ ಜೀವನವನ್ನು ಮುಡಿಪಾಗಿಟ್ಟು ನ್ಯಾಯಯುತವಾಗಿ ಧರ್ಮಯುತವಾಗಿ ಎಂತ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ. ಗಂಡ ಹೆಂಡತಿಯರು ಕೂಡ ಮಾಡುತ್ತಿರುವ ಈ ಪುಣ್ಯದ ಫಲ ಅವರ ಜೀವನವನ್ನು ಪಾವನ ಮಾಡುವಂತಹದ್ದು ನೋಡು. ಅಂತ ದಿವ್ಯಮಣಿಯನ್ನ ಪ್ರಜೆಗಳಿಗೆ ದರ್ಶನ ಮಾಡುವಂತ ಸೌಭಾಗ್ಯ ಕೊಟ್ಟವನಲ್ಲ, ಎಂತ ಪುಣ್ಯಮಯವಂತನಾಗಿರ್ಬೋದು. ನೀನೇ ಹೇಳು ಪಾರ್ವತಿ. ಆಗ ಪಾರ್ವತಿ ಹೇಳ್ತಾಳಂತೆ, ಸುಮ್ನಿರಿ ಸ್ವಾಮಿ, ಅಧಿಕಾರದಲ್ಲಿರೋ ತನಕ ಎಲ್ಲರೂ ಸತ್ಯವಂತರೇ. ಆ ಅಧಿಕಾರವೆಂಬುದು ದೂರವಾದ ಗೊತ್ತಾಗುತ್ತೆ ಯಾರು ಸತ್ಯವಂತರು ಯಾರು ಅಸತ್ಯವಂತರು ಅಂತ. ಪಾರ್ವತಿ, ಏನ್ ಹೇಳ್ತಾ ಇದ್ದೀನಿ ನೀನು? ನಾನ್ ನಿಜನೇ ಹೇಳ್ತಾ ಇದ್ದೀನಿ ಸ್ವಾಮಿ. ಹರಿಶ್ಚಂದ್ರನಿಗೆ ಆಸ್ತಿ ಇದೆ, ಅಂತಸ್ತಿದೆ, ಯೌವನ ಇದೆ, ಜೀವನ ಇದೆ, ಸರ್ವಸ್ವವೂ ಕೂಡ ಇದೆ. ಅದಕ್ಕಾಗಿ ಸತ್ಯ ಪರಿಪಾಲನೆ ಮಾಡ್ತಾ ಇದ್ದಾನೆ. ಎಲ್ಲವನ್ನು ಕಿತ್ತುಕೊಂಡು ಎಲ್ಲವನ್ನ ಕಳ್ಕೊಂಡು ಏನೇ ಇದ್ದರೂ ದಿವ್ಯಮಣಿಯನ್ನ ಮಹಾದಿವ್ಯಮಣಿಯನ್ನ ತೋರಿಸೋದಕ್ಕೆ ಅಂತ ಇಟ್ಟಿದ್ದಾನೆ ಅಂತ ಹೇಳಿದ್ರಲ್ಲ. ಒಂದು ವೇಳೆ ಅದನ್ನ ಕೇಳ್ಬಿಟ್ರೆ ಕೊಡೋ ಶಕ್ತಿ ಅವನಿಗಿದೆಯಾ? ಅದನ್ನೇಳಿ ಸ್ವಾಮಿ. ಶಿವ ಹೇಳ್ತಾನೆ, ಪಾರ್ವತಿ, ಹರಿಶ್ಚಂದ್ರನ ಮಹಿಮೆ ನಿನಗೆ ಇನ್ನೂ ತಿಳಿಯದು. ಕೇಳಿದ ತಕ್ಷಣ ಯೋಚನೆಯನ್ನು ಸಹ ಮಾಡದೆ ಆ ದಿವ್ಯಮಣಿಯನ್ನು ಕೊಡಬಲ್ಲ ಅಂತ ಚಕ್ರವರ್ತಿ ಅವನು. ನಾನಿದನ್ನು ನಂಬಲ್ಲ ಸ್ವಾಮಿ, ನಾನಿದನ್ನು ನಂಬಲ್ಲ. ಅವನು ಯಾವುದೇ ಕಾರಣಕ್ಕೂ ಕಷ್ಟಪಟ್ಟು ಮಾಡಿರುವ ಫಲವಾಗಿ ಬೆಳೆದಂತಹ ದಿವ್ಯಮಣಿಯನ್ನ ಕೇವಲ ಒಬ್ಬ ಮಾನವನ ಕೈ ಕೊಡ್ತಾನೆ ಅಂದ್ರೆ ನನಗೆ ನಂಬಲು ಅಸಾಧ್ಯವಾಗ್ತಾ ಇದೆ. ಓಹೋ, ನಿನ್ನ ಮನಸ್ಸಿನ ಅನುಮಾನ ಅನ್ನೋದು ಬಂದ ಮೇಲೆ ಆ ಅನುಮಾನ ಪರಿಹಾರ ಆಗಲೇಬೇಕು. ಕೇಳಿಸ್ಕೋ ಪಾರ್ವತಿ, ನಾನೇ ಭೂಲೋಕಕ್ಕೆ ಮಾರುವೇಷ ಧರಿಸಿ ಹೋಗಿ ಹರಿಶ್ಚಂದ್ರನ ಭೂಪಾಲನ ಆಸ್ಥಾನದ ಒಳಗಡೆ ಹೋಗಿ ಆ ದಿವ್ಯಮಣಿಯನ್ನು ಕೇಳ್ತೇನೆ. ಆಗ ಅವನ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ನೀನೇ ನೋಡಿ ಆನಂದ ಪಡು. ಜೈ ಶಿವಶಂಕರ ಅಂತ ಪಟ್ಟನೆ ಅದೃಶ್ಯನಾದ ಶಿವ. ಯಾವಾಗ ಶಿವ ಅದೃಶ್ಯ ಆಗೋದ್ನೋ, ಇಲ್ಲಿ ಭೂಲೋಕದಲ್ಲಿ ಹರಿಶ್ಚಂದ್ರ ಭೂಪಾಲ ತನ್ನ ಅಯೋಧ್ಯ ಸಾಮ್ರಾಜ್ಯದಲ್ಲಿ ಪ್ರತಿಯೊಬ್ಬ ಜನರಿಗೂ ಆ ದಿವ್ಯಮಣಿ ನೋಡುವಂತ ಅವಕಾಶ ಕೊಟ್ಟಿದ್ನಲ್ಲ. ಮಾರುವೇಷ ಧರಿಸಿದಂತ ಪರಶಿವನಾದವನು ಅದೇ ಸಾಲಿನಲ್ಲಿ ಬರ್ತಾನೆ. ಪ್ರಜೆಗಳ ಸಾಲಿನಲ್ಲಿ ಬಂದವನು ಹರಿಶ್ಚಂದ್ರ ಭೂಪಾಲ ಮತ್ತು ಚಂದ್ರಮತಿ ಇರುವರು ಕೂಡ ಕುಳಿತಿರಬೇಕಾದ್ರೆ ಅವರ ಆನಂದ ಪರವಶವಾದ ಜೀವನ ನೋಡಿ ಅಲ್ಲಿಗೆ ಬಂದಲ್ಲ ಶಿವನಾದವನು ಮಾರುವೇಷ ಧರಿಸಿಕೊಂಡು, ಜೈ ಶಿವಶಂಕರ, ಹರ ಹರ ಮಹಾದೇವ, ಶಂಭೋ ಮಹಾದೇವ. ಹರಿಶ್ಚಂದ್ರ ಕೈ ಮುಗಿತಾನೆ. ಮಹಾತ್ಮರು ಬಹಳ ದೂರದಿಂದ ಬಂದಿದ್ದೀರಾ ಅಂತ ಕಾಣುತ್ತೆ. ಹರಿಶ್ಚಂದ್ರ, ನಾವು ಲೋಕದ ಹಿತಕ್ಕಾಗಿ ಜೀವನವನ್ನು ಮುಡಿಪಾಗಿಟ್ಟಿರುವಂತವರು. ನಾವಿಲ್ಲಿ ಬಂದಿರುವ ಉದ್ದೇಶ ನೀನು ತಿಳಿದರೆ ನೀನು ಹೇಗೆ ಪ್ರತಿಕ್ರಿಯಿಸ್ತೀವ ಅನ್ನುವ ಸಂಶಯ ನಮಗೆ ಕಾಣ್ತಾ ಇದೆ. ಯಾವ ಸಂಶಯವೂ ಬೇಡ ಸ್ವಾಮಿ, ಅದೇನು ಅಂತ ನೇರವಾಗಿ ಹೇಳಿ. ನನ್ನಿಂದ ಆಗುವ ಕೆಲಸವಾದರೆ ಖಂಡಿತವಾಗಿ ನಡೆಸಿಕೊಡ್ತೇನೆ. ಆಹಾ, ಸರಿಯಾಗಿದೆ. 100 ರಾಜಸುಯಾಗಗಳನ್ನು ಮಾಡಿದ ಪ್ರತಿಫಲವಾಗಿ ಪಡೆದಿರುವ ಈ ದಿವ್ಯಮಣಿ ನಿನಗೇಕೆ ಅವಶ್ಯಕತೆ? ನಾನು ಲೋಕದ ಹಿತಕ್ಕಾಗಿ ಇದ್ದವನು. ಲೋಕದ ಕಲ್ಯಾಣದ ಕಾರ್ಯಕ್ಕೆ ಸಮಯ ಬೇಕಾಗುತ್ತೆ, ಹಾಗೆ ಅದಕ್ಕೆ ಬೇಕಾದ ಸರಕುಗಳು ಬೇಕಾಗುತ್ತೆ. ಆ ಸರಕುಗಳಿಗೆ ಬೇಕಾಗುವಂತ ಅಂಶವನ್ನ ಈ ದಿವ್ಯಮಣಿ ಕೊಡುತ್ತೆ. ನನ್ನಂತ ಸಹಾಯ ವ್ಯಕ್ತಿಯೇ ಬೇಕಾದಂತ ಈ ದಿವ್ಯಮಣಿ ನಿನಗೆ ತಕ್ಕೆ. ಈ ದಿವ್ಯಮಣಿಯನ್ನ ನನಗೆ ಕೊಡುವೆಯಾ? ಒಂದು ಸಾರಿ ಶಿವ ಕೇಳಿದಾಗ, ಈಗಿನ ಕಾಲದವರಾಗಿದ್ರೆ ಒಡೆದು ಈಚು ಕಟ್ಬಿಡೋರು, ಕಷ್ಟಪಟ್ಟು ಪಡೆದಿರೋ ದಿವ್ಯಮಣಿ ಇವನ್ ಕೈ ಕೊಟ್ಬಿಡಕ್ಕಾಗತ್ತಾ ಅಂತ. ಆದ್ರೆ ಅವನು ಸತ್ಯವಂತ ಚಕ್ರವರ್ತಿ ಯಾರು? ಹರಿಶ್ಚಂದ್ರ ಭೂಪಾಲ. ಸ್ವಾಮಿ, ನೀವು ಸಂಶಯ ಪಡುವ ಅವಶ್ಯಕತೆ ಇಲ್ಲ. ಈ ದಿವ್ಯಮಣಿ ನಿಮ್ಮದೇ, ತೆಗೆದುಕೊಳ್ಳಿ ಅಂತ ಎತ್ತುಕೊಂಡು ಹೋದಾಗ ಮಂತ್ರಿಯಾದ ಸತ್ಯಕೀರ್ತಿ ಬರ್ತಾನೆ. ಪ್ರಭು, ಏನು ಮಾಡ್ತಾ ಇದ್ದೀರಾ? 100 ರಾಜಸುಯಾಗಗಳನ್ನು ಮಾಡಿದ ಪ್ರತಿಫಲವಾಗಿ ಸಿಕ್ಕ ದಿವ್ಯಮಣಿಯನ್ನ ಕೇವಲ ಒಬ್ಬ ನರಮಾನವನಿಗೆ ಕೊಟ್ಟು ಬಿಡ್ತಾ ಇದ್ದೀರಾ? ಬೇಡ ಪ್ರಭು, ಬೇಡ. ಮಂತ್ರಿ, ನಿನಗಿನ್ನೂ ತಿಳಿಯದು. ಕೇಳುವಂತವನಿಗೆ ಅದನ್ನು ಪಡೆಯುವ ಶಕ್ತಿಯೂ ಕೂಡ ಇರಲ್ಲ. ಅವರ ಮುಖದಲ್ಲಿ ರಾಜಕಳೆ ಕಾಣ್ತಾ ಇದೆ.
ಪರಮಾತ್ಮನ ಸಂಕೀರ್ತನೆ ನನ್ನ ಕಾಣ್ತಾ ಇದೆ. ಎದರಬೇಡ, ನಿಶ್ಚಿಂತೆಯಿಂದ ಇರುವಂತ ಆ ಮಹಾದಿವ್ಯಮಣಿಯನ್ನ ಎತ್ತಿ ಆ ಪರಶಿವನ ಕೈ ಕೊಟ್ಟೆ ಬಿಟ್ಟ ಹರಿಶ್ಚಂದ್ರ. ಆಗ ಹರಿಶ್ಚಂದ್ರ ಕೊಟ್ಟಾಗ ಶಿವ ನಗ್ತಾನಂತೆ, ಪಾರ್ವತಿ ನೋಡಿದೆಯಾ ನನ್ನ ಭಕ್ತ ಎಂತ ಸತ್ಯವಂತ ಅಂತ. ಕೇಳಿದ ತಕ್ಷಣನೇ ಕೊಟ್ಟುಬಿಟ್ನಲ್ಲ ಅಂತ ನಗುತ್ತಾವನೆ ಶಿವ. ಅಲ್ಲಿ ಕೈಲಾಸದಲ್ಲಿ ಪಾರ್ವತಿ ಕೋಪ ಮಾಡ್ಕೊಬಿಟ್ಲು, ಅವ್ನು ಹೇಳ್ದಂಗೆ ಆಗೋಯ್ತಲ್ಲ ಅಂತ. ಆಗ ಶಿವ ಹೇಳ್ತಾನೆ, ಹರಿಶ್ಚಂದ್ರ ಕೇಳಿದ ತಕ್ಷಣವೇ ಮಹಾದಿವ್ಯಮಣಿ ನೀನು ನನಗೆ ಕೊಟ್ಟಿರುವೆ. ಸಮಯ ಬಂದಾಗ ನಾನು ನಿನಗೆ ಬೆಂಗಾಲಾವಾಗಿ ಬರುವೆ. ಧನ್ಯೋಸ್ಮಿ, ಒಳ್ಳೇದಾಗ್ಲಿ. ಯಶೋವಂತನಾಗುವಂತ ಶಿವನ ಮಾರುವೇಷ ಧರಿಸಿ ಬಂದವನು ದಿವ್ಯಮಣಿ ನೀಸ್ಕೊಂಡು ಹೊರಟೋದ. ಒಂದು ಮಾತು ಹೇಳೋವನು ಏನಂತ, ಸಮಯ ಅಂತ ಬಂದಾಗ ನಾನು ನಿನ್ನನ್ನು ಬಂದು ಕಾಪಾಡ್ತೀನಿ ಅಂತ ಹೇಳಿ ಆಶೀರ್ವಾದ ಮಾಡಿ ಹೊರಟೋದ ಶಿವ. ಆಗ ಹೆಂಡತಿ ಚಂದ್ರಮತಿ ಕೇಳ್ತಾಳಂತೆ, ಸ್ವಾಮಿ ಅವ್ರ ಮುಖ ನೋಡಿದ್ರ ಎಂತ ದೈವ ಕಳೆ ತುಂಬಿತಲ್ವಾ, ನನಗೆ ಅವ್ರ ಮುಖ ನೋಡ್ತಾ ಇದ್ರೆ ಸಾಕ್ಷಾತ್ ಪರಶಿವನನ್ನೇ ನೋಡ್ದಂಗಾಯ್ತು. ಹೌದು ದೇವಿ, ನನಗೂ ಕೂಡ ಹಾಗೆ ಕಾಣ್ತು. ಅವರು ಕೇಳಿದಾಗ ಇಲ್ಲ ಅನ್ನೋ ಮನಸ್ಸೇ ಬರಲಿಲ್ಲ, ಅದಕ್ಕಾಗಿ ಕೊಟ್ಟುಬಿಟ್ಟೆ. ನಿನ್ನದೇನಾದ್ರೂ ಭೇದವಿತ್ತ? ಇಲ್ಲ ಸ್ವಾಮಿ, ನನ್ನ ಹಾಸ್ಯವೂ ಅದೇ ಆಗಿತ್ತು. ನೀವು ಚಿಂತಿಸಬೇಕಾದ ಅವಶ್ಯಕತೆನೇ ಇಲ್ಲ. ನಾವೀರವರ ಆನಂದವಾಗಿ ಕಳೆಯೋಣ ಅಂತ ದಿವ್ಯಮಣಿಯನ್ನು ಕೊಟ್ಟ ಹರಿಶ್ಚಂದ್ರ ಭೂಪಾಲ ದಿನಗಣಿನ ಕಳೀತಾ ಇದ್ರೆ, ವರ್ಷ 1, 2 ಅಂತ ಒಂದು ಮಹಾಪುಣ್ಯವಾದ ಗಂಡು ಸಂತಾನದ ಸೌಭಾಗ್ಯವನ್ನು ಪಡೆದ ಚಂದ್ರಮತಿ ಆ ಮಗುವಿಗೆ ಲೋಹಿತಾಶ್ವ ಅಂತ ನಾಮಕರಣ ಮಾಡ್ತಾನೆ. ಲೋಹಿತಾಶ್ವ ಅಂತ ನಾಮಕರಣ ಮಾಡಿ ಆ ಮಗುವಿನ ಜೊತೆ ಆನಂದವಾಗಿ ಸುಖಕರವಾದ ಜೀವನವನ್ನು ನಡೆಸ್ತಾ ಇದ್ರೆ ನೋಡಿ, ಜಗತ್ತಿನಲ್ಲಿ ಪರಮಾತ್ಮನ ಇಚ್ಛೆ ಮುಂದೆ ಮನುಷ್ಯನ ಕೈಯಲ್ಲಿ ಏನು ನಡೆಯಲ್ಲ ಅಂತ ಹೇಳ್ತಾರೆ. ಇವತ್ತು ನಮ್ಮ ಚೆನ್ನಪ್ಪನವರು ಹಿರಿಯ ಕಲಾವಿದರಾಗಿ ಬಾಳಿ ಬದುಕಿದ ಮಹಾಜೀವ, ತುಂಬಿದ ಸಾಮ್ರಾಜ್ಯ, ತುಂಬಿದ ಒಂದು ಮನೆಯಲ್ಲಿ ಹಿರಿತನವನ್ನು ಹೊಂದಿ ನಮ್ಮನ್ನು ಹಗಲಿ ಹೋದವರು. ಇವತ್ತು ಕೋಟಿ ಕೊಡ್ತೀನಂದ್ರು ಇವತ್ತು ಅವ್ರನ್ನ ನಾವು ಮತ್ತೆ ತರಕ್ಕಾಗಲ್ಲ. ಒಂದು ಸಾರಿಲಿಂದ ಹಾರೋಗೋ ಪಕ್ಷಿ ಇನ್ನೇನೇ ಮಾಡಿದ್ರು ಮತ್ತೆ ಹಿಂತಿರುಗಿ ಬರಲ್ಲ. ಜೀವನದಲ್ಲಿ 3 ವಸ್ತುಗಳನ್ನು ನಾವು ಎಷ್ಟೇ ಕೋಟಿ ಕೊಟ್ಟರು ಹಿಂತಿರುಗಿ ತರಕ್ಕಾಗಲ್ವಂತೆ. ಯಾವುದದು? ಕಳೆದು ಹೋದ ಗಳಿಗೆ, ಆಡಿದ ಮಾತು, ಹೋದ ಪ್ರಾಣ. ಕಳೆದು ಹೋದ ಗಳಿಗೆ ಅಂದ್ರೆ ಇವತ್ತು ನಾವು ಚೆನ್ನಪ್ಪನವರು 11 ದಿವಸದ ಕಾರ್ಯ ಮಾಡ್ತಾ ಇದೀವಿ. ಈ ದಿನ ಮತ್ತೆ ಇನ್ನೆಷ್ಟೇ ಕೋಟಿ ಕೊಟ್ಟರು ಬರಲ್ಲ. ಬೇರೆ ಬೇಕಾದ್ರೆ ತಿಂಗಳದ ಮಾಡ್ಬೋದು, ಬಿಟ್ರೆ ವರ್ಷದ ಕಾರ್ಯ ಮಾಡ್ಬೋದು. 11 ದಿವಸದ ಕಾರ್ಯ ಮತ್ತೆ ಮಾಡಕ್ಕಾಗಲ್ಲ. ಇದು ಕಳೆದು ಹೋದ ಗಳಿಗೆ ಅಂತ ಹೇಳೋದು. ಹಾಡಿದ ಮಾತು, ಒಂದ್ಸಾರ ನಮ್ಮ ಬಾಯಿಂದ ಹೊರಗಡೆ ಬರೋ ಮಾತು ಇನ್ನೆಷ್ಟೇ ಕೋಟಿ ಕೊಟ್ಟರು ಹಿಂತಿರುಗಿ ಬರಲ್ಲ ಅದು. ಅದಕ್ಕೆ ಮಾತೆ ಮುತ್ತು, ಮಾತೆ ಮೃತ್ಯು ಅಂತ ಹೇಳೋದು. ಹೋದ ಪ್ರಾಣ, ಇವತ್ತು ಅವ್ರು ಕಳ್ಕೊಂಡಿದೀವಿ, ಇನ್ನೇನೇ ಮಾಡೋರು ನಾವು ಕತ್ತರಕ್ಕಾಗಲ್ಲ. ಹೋದ ಜೀವ ಯಾವತ್ತು ಹಿಂತಿರುಗಿ ಬರಲ್ಲ. ಹಾಗೆ ಹೋಗುವ ಸಮಯದಲ್ಲಿ ಒಂದು ಪುಣ್ಯ ಕಲ್ಪಿಸುವವರು ಕೆಲವರು ಮಾತ್ರ. ಆ ಕೆಲವರಲ್ಲಿ ನಮ್ಮ ಚೆನ್ನಪ್ಪನವರು ಕೂಡ ಒಬ್ಬರು. ಇವತ್ತು ಇಷ್ಟು ಜನರ ಜೀವನದಲ್ಲಿ ಒಂದು ಪುಣ್ಯವನ್ನ, ಪ್ರೀತಿ, ವಿಶ್ವಾಸವನ್ನು ಗಳಿಸಿ ಭೂಷಣವಾಗಿ ಹೋದಂತ ಮಹಾಪ್ರಭು ಇವತ್ತು ನಮ್ಮ ಜೊತೆಗಿಲ್ಲ ಅಂದ್ರೆ ದುಃಖವಾಗುತ್ತೆ ನೋಡಿ. ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಅಂದ ಹಾಗೆ ವ್ಯಕ್ತಿ ನಮ್ಮ ಜೊತೆಗಿದ್ದಾಗ ಅವ್ರ ಬೆಲೆ ಗೊತ್ತಾಗಲ್ಲ. ಅವ್ರು ನಮ್ಮಿಂದ ದೂರವಾದಾಗ, ಕಣ್ಮರೆಯಾದಾಗ ಆ ವ್ಯಕ್ತಿ ಬೆಲೆ ಗೊತ್ತಾದ್ರೂ ಮತ್ತೆ ನಮಗವ್ರು ಸಿಗಲ್ಲ. ಅಂತ ಮಹಾನುಭಾವರು ಇವತ್ತು ನಮ್ಮನ್ನು ಹಗಲಿದ್ದಾರೆ. ಅವರು ಒಂದು ಕುಂಡಾಡ ಬಂದ ಗೀತೆ ನಾಡ್ತಾರೆ. ನಮ್ಮ ಕಾರ್ಯಕ್ರಮ ಮುಂದೆ ಬರ್ತಾರೆ. 4 ಜನರ ಹೆಗಲಿನಲ್ಲಿ ದಾಸನಪುರ ಗ್ರಾಮದ ಬೀದಿಯಲ್ಲಿ ಯಾರದವ್ವ ಮೆರವಣಿಗೆ, ನಮ್ಮ ಚೆನ್ನಪ್ಪನವರ ಕೊನೆಗಳಿಗೆ. ಅಯ್ಯ ಬಾಡಿ ಬದುಕಿದ ಮನೆಯ ದೂರ ಮಾಡಿ ಪೋದಿದ ಶ್ರೀಮಾನ್ ಚೆನ್ನಪ್ಪನವರೇ, ಅಯ್ಯ ಸ್ವಾಮಿ. ನಾಲ್ಕು ಜನರ ಹೆಗಲಿನಲ್ಲಿ ದಾಸನಪುರ ಗ್ರಾಮದ ಬೀದಿಯಲ್ಲಿ, 4 ಜನರ ಹೆಗಲಿನಲ್ಲಿ ದಾಸನಪುರ ಗ್ರಾಮದ ಬೀದಿಯಲ್ಲಿ ಯಾರದವ್ವ ಮೆರವಣಿಗೆ,
ನಮ್ಮ ಚೆನ್ನಪ್ಪನವರ ಕೊನೆಗಳಿಗೆ ಯಾರದವ್ವ ಮೆರವಣಿಗೆ ಚೆನ್ನಪ್ಪನವರ ಕೊನೆಗಳಿಗೆ 4 ಜನರ ಹೆಗಲಿನಲ್ಲಿ ದಾಸನಪುರ ಗ್ರಾಮದ ಬೀದಿಯಲ್ಲಿ ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಸಾಗಿತು ಊರೊಳಗೆ ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಸಾಗಿತು ಊರೊಳಗೆ ಚೆನ್ನಪ್ಪನವರ ಮನೆ ದೀಪ ಹರಿವೋಗಿತಲ್ಲೋ ಶಿವನೇ ಚೆನ್ನಪ್ಪನವರ ಮನೆ ದೀಪ ಹರಿವೋಗಿತಲ್ಲೋ ಶಿವನೇ 4 ಜನರ ಹೆಗಲಿನಲ್ಲಿ ದಾಸನಪುರ ಗ್ರಾಮದ ಬೀದಿಯಲ್ಲಿ ಯಾರದವ್ವ ಮೆರವಣಿಗೆ ಚೆನ್ನಪ್ಪನವರ ಕೊನೆಗಳಿಗೆ ಬಳಗವೆಲ್ಲ ಬಂದವರೇ ಬಹಳ ದುಃಖವನ್ನು ಪಟ್ಟವರೇ ನಿಮ್ಮ ಬಂಧು ಬಳಗವೆಲ್ಲ ಬಂದವರೇ ಬಹಳ ದುಃಖವನ್ನು ಪಟ್ಟವರೇ ಹಾಲು ತುಪ್ಪವನ್ನು ಎರೆದವರೇ ದುಃಖದ ಹೊಳೆಯನು ಹರಿಸವರೇ ಹಾಲು ತುಪ್ಪವ